ಕೊಟ್ಟಿದ್ದೀವಿ. ಅವರು ಏನು ಇಷ್ಟಪೇ ತಗೊಳ್ಳಿಲ್ಲ. ನೋಡಿ ನೋಡಿ ಇದು ಡಾಕ್ಯುಮೆಂಟು ಕೋರ್ಟ್ ಆರ್ಡ್ರ್. ಇದು ನಾವು ಕೋರ್ಟ್ ಹಾಕಿರೋದು 2025ಇಂದ ನೋಡಿ, ಇದು ಕೋರ್ಟಿಂದ ಹಾಕಿರೋದು. ನೋಡು ಅವರು ಇಷ್ಟಪ್ ತೊಗೊಂಡು ನಮ್ಮ ಆಲ್ರೆಡಿ ಕೇಸ್ ನಡೀತಾನೇ ಇದೆ. ಇದು ರನ್ನಿಂಗಲ್ಲಿದೆ ಕೇಸು. 18ಗಿದೆ ನೋಡಿ ಇಲ್ಲಿ ಕೇಸ್. ಕೇಸ್ ಇದೆ. ಇವರು ನೋಟಿಸು ಕೊಳ್ಳಿಲ್ಲ. ಕೇಸು ನಾವು ಬಾಡಿಗೆ ಕಟ್ತೀವಿ ಅಂತ ಇದ್ದೇವೆ, ಬೇರೆ ಯಾವುದು ಹಾಕಲಿಲ್ಲ. ನಾವು ಬಾಡಿಗೆ ನಾವು ರನ್ನಿಂಗ್ ಮಾಡ್ತೀವಿ, ನಮಗೆ ಆರ್ಡ್ರ್ ಪರ್ಮಿಷನ್ ಕೊಡಿ ಅಂತ. ಅದು ಯಾವಾಗ ಹಾಕಿದ್ದು? 2025ರಲ್ಲಿ ಹಾಕಿದ್ದು. 1 ವರ್ಷದ ಜಾಸ್ತಿ ಆಯಿತು. ನೋಡಿ ಇಲ್ಲಿ ಡೇಟ್ ಇದೆ ನೋಡಿ. ಇಲ್ಲ ಆ ಡೇಟಿಂದ ನಾವು ಕಂಟಿನ್ಯೂ ಮಾಡಿಕೊಂಡೇ ಬರ್ತಾ ಇದ್ದೀನಿ. ಇಷ್ಟವರೆಗೂ ಅವರು ಏನು ಇಷ್ಟಪ್ಪೇ ತೊಗೊಳ್ಳಿಲ್ಲ. ಎಲ್ಲ ಕಡೆ ಕೊಟ್ಟಿದ್ದೀವಿ. ಇದು ಈ ಥರ 3 ಇಂಜಿನಿಯರ್ ಆಫೀಸ್ ಕೊಟ್ಟಿದ್ದೀನಿ, ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್ ಕೊಟ್ಟಿದ್ದೀವಿ. ಎಲ್ಲ ಕಡೆ ಏನು ಮಾಡಲಿಲ್ಲ. ನಾವು ಇಲ್ಲೇ ಸಾಕ್ತಾ ಇರೋದು, ಇಲ್ಲೇ ಮನೆ ಮಠ ನಡೆಯೋದು. ಇಷ್ಟು ವಯಸ್ಸಾಗಿದೆ. 1981ರಲ್ಲಿ ಕೊಟ್ಟಿದ್ದು ನಮಗೆ, ಪರ್ಮಿಷನಿಂದ ಕೊಟ್ಟಿದ್ದು. ನೋಡಿ ಡಾಕ್ಯುಮೆಂಟು ಇದೆ ಇಲ್ಲಿ. ಇದು ನಮ್ಮದು ಇದು ಸಾಮಾನ ಎಲ್ಲ ಬೇಕಾ ಅಲ್ಲಿ ಹಾಕಿದ್ದೀವಿ ಅಷ್ಟೇ. ನೋಡಿ ಇದು ಡಾಕ್ಯುಮೆಂಟು ನೋಡಿ, ಈ ಥರ ಡಾಕ್ಯುಮೆಂಟ್ ಎಲ್ಲ ಇದೆ. ನಾವು ಏನು ಮಾಡ್ಬೇಕು ಹೇಳಿ? ಈಗ ಅವ್ರಿಗೆ ಜಾಗ ಎಲ್ಲ ನಾವು ಕೊಡಬೇಕಲ್ಲ. ಈಗ ನಮಗಿಂತ ಹಿಂದೆ ಬರೋರಿಗೆಲ್ಲ ಜಾಗ ಕೊಟ್ಬಿಟ್ರು. ನೋಡಿ ಅಲ್ಲಿ ಹೊಸದು ಕಟ್ಟರು, ಅಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಅಲ್ಲಿ ಮುಂದ್ಗಡೆ ಸೊಪ್ಪು ಮಾರ್ಕೆಟ್ ಹತ್ರ ಹೊಸದು ಕಟ್ಬಿಟ್ಟವ್ರೆ. ಸುಮಾರು ಒಂದು 200 ಅಂಗಡಿ ಆಗಿದೆ, 150 ಅಂಗಡಿ ಆಗಿದೆ. 150 ಅಂಗಡಿಗೆ ಇಲ್ಲಿ 150 ಶಿಫ್ಟ್ ಮಾಡಬೇಕಾಗಿತ್ತಲ್ಲ. ಅದಕ್ಕೆಲ್ಲ ಆಲ್ರೆಡಿ ಪರ್ಮನೆಂಟ್ ಡಾಕ್ಯುಮೆಂಟ್ ಕೊಟ್ಟವ್ರೆ. 1,500 ರೂಪಾಯಿ 1,000 ರೂಪಾಯಿ ಎಷ್ಟೋ ಬಾಡಿಗೆ ಹಾಕೋರೆ. ಅದು ಬಾಡಿಗೆಯಿಂದ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವರು ಅದು ನಮಗೆ ಕೊಡೋಕೆ ಆಗ್ತಾ ಇರಲಿಲ್ಲ. ಅವರು 5 ವರ್ಷ ಪರ್ಮಿಷನ್ ಇತ್ತಲ್ಲ, ಅದು ಆಮೇಲೆ ಕೊಡಬೇಕಾಗಿತ್ತಲ್ಲ ಮೇಡಮ್. ಪರ್ಮಿಷನ್ ಕೊಟ್ಟು ತೊಗೊಂಡು ಮುಗಿಸ್ಬೇಕಾಗಿತ್ತಲ್ಲ. ಬೇರೆ ಜನಕ್ಕೆ ಬೇರೆ ಜಾಗ ಕೊಡಬೇಕಾಗಿತ್ತು. ಈ ಥರ ಎಲ್ಲ ಮಾಡಿದ್ರೆ ನಾವು ಎಲ್ಲಿ ಹೋಗೋದು? ಒಬ್ಬರಿಬ್ಬರಿಲ್ಲ, ಒಂದು ಅಂಗಡಿಯಿಂದ 5 ಜನ ಸಂಸಾರ ನಡೀತಾ ಇತ್ತು. 2 ಕೆಲಸಗಾರರು, ನಮ್ಮ ಓನರು, ಏನು ನಾವೆಲ್ಲ ಕೂಲಿ ಮಾಡೋರು, ಅವರು ಇವರು 4-5 ಜನ ಇದರಲ್ಲಿ ನಡೀತಾ ಇದ್ವು. ಮಕ್ಕಳು ಮರಿಗೆಲ್ಲ ಸಾಕೊಂಡು. ಈಗ ನಾವು ಎಲ್ಲೋಗ್ಬೇಕು ಹೇಳಿ? ಈ ಥರ ಮಾಡಿದ್ರೆ ಎಲ್ಲಿ ಏನು ಮಾಡಬೇಕಂತ ಹೇಳಬೇಕು. ಈಗ ಇವರೆಲ್ಲ ಇದ್ದಾರೆ, ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾರೆ ನೋಡೋಣ. ಈಗ ಕೇಸ್ ನಾವು ಕಂಟಿನ್ಯೂ ಮಾಡ್ತೀನಿ. ನಾನು ಇದು ಕೇಸ್ ಕಂಟಿನ್ಯೂ ಮಾಡಿ ಅದು ಏನಾಗುತ್ತೆ ನೋಡೋಣ. ಅದು ಇವಾಗ 18ಗೆ ಇದೆ, 18ನೇ ತಾರೀಕಿದೆ ಕೇಸ್ ನಂದು. ಬರೋ ತಿಂಗಳು ಈ ಜಾಗ ನಿಮ್ದು ಅಂತ ಕೊಟ್ಟಿರೋದಕ್ಕೆ ನಿಮ್ದೇ ಜಾಗ ಅಂತ ಕೊಟ್ರ ಅಥವಾ ನೀವು ಇಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ? ವ್ಯಾಪಾರ ಮಾಡಕ್ಕೆ ಕೊಟ್ಟಿದ್ದು ಬಾಡಿಗೆಗೆ. ಬಾಡಿಗೆ ರಸೀದಿ ಇದೆಯಲ್ಲ ಮೇಡಮ್ ಇಲ್ಲಿ. ಅದು ಕೊಟ್ಟಿದ್ದು 5 ವರ್ಷಕ್ಕಂತ ಅಲ್ವಾ? ಯಾವುದು? ಈಗ ನೀವು ಇಲ್ಲಿ 5 ವರ್ಷ ಬಿಡ್ಜಾಗವರೆಗೂ ಮಾಡ್ಕೊಳ್ಳಿ ಮಾತ್ರ ಅಂತ ಕೊಟ್ಟಿದ್ದಲ್ಲ? ಅಲ್ಲ, 5 ವರ್ಷಕ್ಕಲ್ಲ. ಹೌದು, ಸುಪ್ರೀಂ ಕೋರ್ಟ್ ಬರೀ ಆರ್ಡರ್ ಕೊಟ್ಟವ್ರೆ. ಏನು ಈ ಥರ ನೀವು 5 ವರ್ಷ ಆದಮೇಲೆ ನೀವು ತಿರ್ಗಾ ಜಾಗ ಕೊಟ್ಟು ಎತ್ತಿಸಿ ಅಂತ ಹೇಳೋರು ಅವರು. ಸುಪ್ರೀಂ ಕೋರ್ಟ್ ಪರ್ಮನೆಂಟ್ ಆರ್ಡರ್ ಇದೆ ನಮಗೆ. ಅವ್ರು 5 ವರ್ಷ ಆದ್ರೂ ಏನು ಬಂದು ಹೇಳಲಿಲ್ಲ ಅವರು. ನಾವು ಬರ್ತಾರೆ ಅಂತ ಕಾಯ್ಕೊಂಡೇ ಇದ್ದೀವಿ ಇಲ್ಲಿ. ಈ ಥರ ಬಂದು ಒಂದೇ ತಕ್ಷಣ ನಮ್ಮ ನೋಟಿಸ್ ಕೊಡಬೇಕಾಗಿತ್ತು. ಅವರು ನೋಟಿಸು ಕೊಟ್ಟಿಲ್ಲ. ಫುಟ್ಪಾತ್ ತೆರವು ಮಾಡೋ ಟೈಮಲ್ಲಿ ಯಾರು ನೋಟಿಸ್ ಕೊಡಂಗಿಲ್ಲ. ಏಕಾಏಕಿ ನಿಮ್ಗೆ ಹೇಳಿರ್ತಾರೆ, ಅನೌನ್ಸ್ ಮಾಡ್ಕೊಂಡು ಹೋಗಿರ್ತಾರೆ, ಆ ಅನೌನ್ಸ್ಮೆಂಟ್ ಮೂಲಕ ತೆಗಿಸ್ತಾರೆ. ಕರೆಕ್ಟ್ ಮೇಡಮ್. ಅದಕ್ಕೆ ಮುಂಚೆ 1 ತಿಂಗಳು ಹೇಳಬೇಕಲ್ಲ ಬಂದು. ಸರ್ 1.5 ತಿಂಗಳಿಂದ ನಿಮಗೆ ಎಲ್ಲ ಕಡೆಯಿಂದ ಫುಟ್ಪಾತ್ ತೆರವು ಮಾಡ್ತಾ ಇರೋದು ಗೊತ್ತಿತ್ತಲ್ಲ? ಗೊತ್ತಿತ್ತು ನಮಗೆ. ನಮ್ಮ ಜಾಗಕ್ಕೆ ಬರ್ತಾರಂತ ಇಲ್ಲೂ ಇರಲಿಲ್ಲಲ್ವಲ್ಲ. ಇದು ನಮ್ಮ ಜಾಗಕ್ಕೆ ಇಲ್ವಲ್ಲ. ನಮ್ದು ಆರ್ಡ್ರ್ ಇದೆ, ಕೋರ್ಟ್ ಆರ್ಡ್ರ್ ಇದೆ, ನಮ್ಮ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಆಲ್ರೆಡಿ ಕೇಸ್ ನಡೀತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಲ್ಲ. ಗ್ಯಾರಂಟಿ ಮೇಲೆ ನೀವು ಇದ್ರಿ ಇಲ್ಲೇ? ಹಾಂ, ಇದೆ. ಓಕೆ, ಆಯ್ತು ಸರ್. ಈಗ ಕೇಸ್ ಮುಂದುವರ್ಸ್ಕೊಂಡು ಹೋಗ್ತೀರಾ? ನಮ್ಮದು ಈ ಕೇಸ್ ಮುಂದಕ್ಕೆ ತಗೊಳ್ಳೋಣ ಅಂತ ತೀರ್ಮಾನ ಮಾಡಿದ್ದೀನಿ ನಾನು. ಅದೇನು ಆಗುತ್ತೆ ನಿಮ್ಮ ಕಡೆಗೆ ಆಗುತ್ತೆ ಅಂತೀರಾ? ಅದು ದೇವ್ರ ಬಗ್ಗೆ ನಮ್ಮದು ಹೇಳೋಕ್ಕೆ ಆಗತ್ತಾ? ಅದು ಇವಾಗ ಇದು ಪರ್ಮನೆಂಟ್ 45 ವರ್ಷ ಅಂಗಡಿ 1980ರಲ್ಲಿ ಕೊಟ್ಟಿದ್ದು. ಇದೇ ಪರ್ಮನೆಂಟ್ ಇಲ್ಲದಾದರೆ ಇದು ಆಗತ್ತೆ ಅಂತ ನಾವು ಎಲ್ಲಿ ಹೋಗುತ್ತೆ ಹೇಳಿ? ಇದು ದೇವ್ರ ಮೇಲೆ ನಂಬಿಕೆ ಮಾಡಿ ನಾವು ಇದು ಮಾಡ್ತೀವಿ ಅಷ್ಟೇ.